ಹೃತ್ಪೂರ್ವಕ ಪ್ರಣಾಮಗಳು. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ವಂದಿಸಿ ಅಪ್ಪನನ್ನು ನೆನೆದು ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರು ಮತ್ತು ಕಿರಿಯ ಯತಿಗಳನ್ನು ಕೂಡ ಬಹಳ ಗೌರವದಿಂದ ನಮಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮತ್ತು ಮಾನಸಿಕವಾದ ಒಂದು ಸಿದ್ಧತೆಯನ್ನು ಕೇಳಿಕೊಳ್ತೇನೆ. ದೀಪ ಹಚ್ಚಲಿಕ್ಕೆ ಬಂದಿಲ್ಲ, ಅಪ್ಪನ ಕವಿತೆ ಮಾತಾಡಕ್ಕೆ ಬಂದಲ್ಲ ಅಂತ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಅಪ್ಪ ನನ್ನ ಇಟ್ಟದ್ದೇ ಕೆಲವು ಕಿಡಿಗೇಡಿ ಕೆಲಸಕ್ಕೆ, ಅಂತಹದ್ರಲ್ಲಿ ಇದು ಕೂಡ ಒಂದು ಅಂತ ತಾವು ನಿರಾಳವಾಗಿ ಭಾವಿಸಬಹುದು. ಯಾಕೆಂದರೆ ಒಂದು ಕವಿತೆಗೆ ಅರ್ಥ ಹೇಳುವುದು ಅಷ್ಟು ಸೊಗಸಲ್ಲ. ಕವಿತೆ ಅಂತ ಅದಕ್ಕೆ ಹೆಸರೇ ಓದುವ 100 ಜನರಿಗೆ 100 ರೀತಿಯಿಂದ ಅರ್ಥ ಆಗುವ ಸೌಕರ್ಯ ಅದರ ಒಳಗೆ ಇರಬೇಕು. ನಾವು ಅದನ್ನು ಕಟ್ಟುಪಾಡು ಕಟ್ಟಿ ಒಂದು ಚೌಕಟ್ಟಿನೊಳಗೆ ನಿಲ್ಲಿಸಿ ಹೀಗೆ ನೋಡು ಅಂತ ಹೇಳುವುದು ಸರಿಯಾದ ಕ್ರಮ ಖಂಡಿತಕ್ಕೂ ಅಲ್ಲ. ಆದರೆ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಒಂದು ಕಿಡಿಗೇಡಿತನಕ್ಕೆ ನನ್ನನ್ನು ನಿಯೋಜಿಸಿದ್ದಾರೆ ಅಪ್ಪ ಅಂತ. ಯಾಕೆ ಕಿಡಿಗೇಡಿತನ ಅಂತ ನಾನು ಹೇಳ್ತಿದ್ದೇನೆ ಅಂತಂದರೆ, ಎಲ್ಲ ಕಡೆ ನಮ್ಮ ತಂಗಿ ಈಗ ಕಳೆದ 18 ಕಾರ್ಯಕ್ರಮಗಳನ್ನು ನಾವು ಪೂರೈಸಿಕೊಂಡು ಬಂದಿದ್ದು, 19 ಮತ್ತು 20ನೇ ಕಾರ್ಯಕ್ರಮ ಅಪ್ಪನ ಕುರಿತಾಗಿ. ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಕವಿತಾ ಹಾಡೋದು ಮಾತ್ರ ಮಾಡಿದ್ದಾಳೆ. ಅಲ್ಲಿ ಎಲ್ಲರ ಒಂದು ಅಭಿಪ್ರಾಯ, ಜನಾಭಿಪ್ರಾಯ ಏನಿತ್ತು ಅಂತಂದರೆ, ಹಾಡು ಚೆನ್ನಾಗಿದೆ, ಕೇಳಕ್ಕೆ ಖುಷಿಯಾಗತ್ತೆ, ಅರ್ಥನೇ ಆಗಲ್ಲ. ಇವಳಿಗೆ ಎಲ್ಲಕ್ಕಿಂತ ಫಜೀತಿ, ಯಾವಾಗಲೂ ಇವಳು ನನ್ನ ಮೇಲೆ ಒಂದು ದಾಳಿ, ನೀನು ಅರ್ಥ ಹೇಳಬೇಕು, ನನ್ನ ಹಾಡಿಗೆ ಒಂದು ಅರ್ಥ ಹೇಳಬೇಕು. ಈ 2 ಅರ್ಥಗಳ ಮಧ್ಯೆ ಈಗ ನಿಮ್ಮ ಮುಂದೆ ಈ ಅನರ್ಥ ನಿಂತಿದೆ. ನಾನು ಹಿಂದೆ ಕೂಡ ಹೇಳಿದ್ದಿತ್ತು, ಶಿವಮೊಗ್ಗದಲ್ಲಿ 1 ಗಂಟೆ ಕಾರ್ಯಕ್ರಮ ಹಾಡುಗಳನ್ನು ಕೇಳಿ ಅಲ್ಲಿಯ ಜನ ಹೇಳಿದರು, ಇದಕ್ಕೆ ಇನ್ನೊಂದು ಸಾರಿ ಕಾರ್ಯಕ್ರಮ ಮಾಡಬೇಕು, ನೀವು ವ್ಯಾಖ್ಯಾನವನ್ನು ನೀವು ಹೇಳಬೇಕು, ಅವಳು ಹಾಡಬೇಕು ಅಂತ. ಅವರು ಈಗಾಗಲೇ ಅದನ್ನು ಕಾಯ್ದಿರಿಸಿದ್ದಾರೆ ಶಿವಮೊಗ್ಗದ ದಿನಾಂಕವನ್ನು. ನಾನು ಅದಕ್ಕೆ ನ್ಯೂ ಜೆರ್ಸಿಯಲ್ಲಿ ತಮಾಷೆ ಮಾಡಿದೆ. ಒಂದೊಮ್ಮೆ ನಾವು ಅಲ್ಲಿ ಇನ್ನೊಮ್ಮೆ ಹೋಗಿ ಮಾಡಬಹುದು, ಇಲ್ಲಿ ಮತ್ತೊಮ್ಮೆ ಬರುವ ಫಜೀತಿಯೋ ಕಷ್ಟವೋ ನಿಮಗೆ ಯಾಕೆ ಅಂತ ಈಗಲೇ ವ್ಯಾಖ್ಯಾನ ಹೇಳೋಣ ಅಂತ ತೀರ್ಮಾನ ಮಾಡಿದೆ. ಪದ್ಯ ಈಗ ಹಾಡಲಿಕ್ಕೆ ಹೊರಟಿರೋದು ಬಾ ಗೆಳೆಯ ಬಾ. ಅಪ್ಪನ ಎಲ್ಲ ಕವಿತೆಗಳನ್ನು ಕೂಡ ಅವರು ತನ್ನ 40ರ ಪೂರ್ವದಲ್ಲಿ ಬರೆದು ಮುಗಿಸಿದ್ದಾರೆ. ಬಹುತೇಕ ಯೌವನದ ತುತ್ತ ತುದಿಯ ಕವಿತೆಗಳೆಲ್ಲ ಈಗ ನೀವು ಕೇಳುವ ಬಾ ಗೆಳೆಯ ಬಾ ಅನ್ನುವ ಕವಿತೆಯ ಹಾಗೆ, ಅಥವಾ ಯಾವುದೋ ಒಂದು ಗಂಡು ಹೆಣ್ಣಿನ ಸಂಬಂಧದ ಭಾವದ ಹಾಗೆ, ಮನಸ್ಸಿನಲ್ಲಿ ಯಾವುದೋ ಆರ್ದ್ರ ಭಾವದ ಪ್ರೇಮ ಲೋಕವನ್ನು ಚಿತ್ರಿಸಬಹುದೇನೋ ಅಂತ ಊಹಿಸುವ ಹಾಗೆ ಕಾಣಿಸಿದ್ರು ಕೂಡ, ಅವರು ಆಗಲೇ ಅವರ 20ರಿಂದ 40ರ ಒಳಗಿನ ಯೌವನದ ತುತ್ತ ತುದಿಯಲ್ಲಿಯೇ ಅವರು ದೇವರನ್ನೇ ನೆನೆಯುತ್ತಿದ್ರು ಅನ್ನೋದನ್ನು ಗೊತ್ತುಪಡಿಸುತ್ತವೆ ಕವನಗಳನ್ನು ಸ್ವಲ್ಪ ಒಳಕ್ಕೆ ಇಳಿದು ನೋಡಿದರೆ. ಹಾಗಾಗಿ ಅವರು ಉಪನಿಷತ್ತುಗಳನ್ನು ಓದ್ತಾ ಹೋದ ಹಾಗೆ ನನಗೆ ಕವಿತೆಗಳನ್ನು ಬರೆಯುವುದು ಬೇಡ ಅನ್ನಿಸಿತು ಅನ್ನೋ ಮಾತನ್ನು ಕೂಡ ಹೇಳುತ್ತಾರೆ. ಅವರ ಈ ಬಾ ಗೆಳೆಯ ಬಾ ಅನ್ನುವ ಕವಿತೆ ಸಾಮಾನ್ಯ ನೋಟಕ್ಕೆ ಒಬ್ಬ ಗೆಳೆಯನನ್ನು ಕರೆದ ಹಾಗೆ ಕಾಣುತ್ತಿದೆ. ನಾನು ಎಲ್ಲ ಸಾಲುಗಳನ್ನು ನಿಮಗೆ ಹೇಳೋದಿಲ್ಲ, ನೀವು ಪದ್ಯದಲ್ಲಿ ಕೇಳ್ತೀರಿ. ಆ ಗೆಳೆಯ ನಾನು ನೀವು ಭಾವಿಸುವ ಭೌತಿಕ ಶರೀರದ ಒಬ್ಬ ಮಿತ್ರನೋ, ನನಗೆ ಅಪೇಕ್ಷೆ ಇರುವ ಯಾವುದೋ ಭಾವಕ್ಕೆ ಸಂಬಂಧಪಟ್ಟವನೋ ಆಗಿರದೆ, ಅವನ ಅದರ ಆಚೆಗೆ ಇದ್ದಾನೆ ಅಂತ ಗೊತ್ತಾಗುವ ಕೆಲವು ಸಾಲುಗಳನ್ನಷ್ಟೇ ನಾನು ಉಲ್ಲೇಖಿಸ್ತೇನೆ. ನೀವು ಉಳಿದದ್ದನ್ನು ಗಮನಿಸ್ತೀರಿ. ನನ್ನ ವ್ಯಾಖ್ಯಾನ ಪೂರ್ಣವಾಗಿ ಎಲ್ಲವನ್ನು ಹೇಳುವುದಲ್ಲ, ನಿಮ್ಮನ್ನು ಆ ದಿಶೆಗೊಂದಿಷ್ಟು ಕಣ್ಣು ಹಾಯಿಸುವಂತೆ ಮಾಡುವುದು, ಕಿವಿ ಹೊರಳಿಸುವಂತೆ ಮಾಡುವುದು ಮಾತ್ರ. ಈ ಕವಿತೆಯಲ್ಲಿ ಒಂದು ಸಾಲು ಇದೆ, ಕೆಚ್ಚಲು ತುಂಬಿದೆ ನೀನು ಬರಲೇ ಇಲ್ಲ. ಕೊನೆಯ ವಾಕ್ಯ ಇದೆ, ನನ್ನೆದೆಯ ಕಾಮ ಕಸ್ತೂರಿಯೇ ಬಾ. ಈ 2 ವಾಕ್ಯಗಳನ್ನು ಸ್ವಲ್ಪ ಕಣ್ಣು ಹೊರಳಿಸಿ ಎದೆ ಮುಗುಳ ನರಳಿಸಿ ತೆರೆದರೆ ಖಂಡಿತು ಅವರು ಕರೆಯುವುದು ಒಳಗಿರುವ ಅವಿಜ್ಞಾತ ಮಿತ್ರನನ್ನು. ಇದು ಕಾಮಕಸ್ತೂರಿಯೇ ಬಾ ಅನ್ನುವಾಗ ನೋಡಿ, ನಮಗೆ ಇರುವ ಕಾಮದ ವಾಸನೆ ಅವರಿಗಿಲ್ಲ.
ಅವರಿಗಿರುವ ಕಾಮ ಕಸ್ತೂರಿ ಎದೆಯ ಒಳಗಿನ ಮಿತ್ರನ ಕಡೆಗೆ. ಆದ್ದರಿಂದ ಆ ಕಾಮವಲ್ಲ. ಮತ್ತೆ ಕೆಚ್ಚಲು ತುಂಬಿದೆ ಕರೆಯುವವರೆಲ್ಲ ಅಂದಾಗ ತಾನು ತುಂಬಿದ ಏನು ಯೌವನದಲ್ಲಿದ್ದೇನೆ ಅದನ್ನು ಕುಡಿಯುವವ ನೀನು ಅನ್ನುವಾಗಲೂ ಕೂಡ ಎರಡರ್ಥದಲ್ಲಿ ಅವನನ್ನೇ ಕರೆಯುವುದು ಅನ್ನುವುದಕ್ಕೆ ಒಂದು ನಾನು ಹೇಳಿದ ಈ ಎರಡು ವಾಕ್ಯಗಳು. ಇನ್ನೊಂದು ಸೂಕ್ಷ್ಮ ನೋಡಿದರೆ ಅಪ್ಪ ಬಾ ಗೆಳತಿ ಬಾ ಅನ್ನಿಲ್ಲ, ಬಾ ಗೆಳೆಯ ಬಾ ಅಂದಿದ್ದಾರೆ. ಅಧ್ಯಾತ್ಮದಲ್ಲಿ ತಾನು ಹೆಣ್ಣಾಗಿ ಅವನನ್ನು ಗಂಡಾಗಿ ನೋಡುವ ಒಂದು ಕ್ರಮ ಕೂಡ ಬಾ ಗೆಳೆಯ ಬಾ ಅಂದಾಗ ಅಪ್ಪ ಹೆಣ್ಣಾಗಿ ಈ ಕವಿತೆ ಬರೆದಿದ್ದಾರೆ. ಅದಕ್ಕೆ ಅವರ ಕೆಚ್ಚಲು ತುಂಬಿದೆ. ಉಳಿದದ್ದು ನಿಮ್ಮ ಮುಂದೆ.
ನಾರಾಯಣ ಪಂಡಿತಾಚಾರ್ಯರ ಕುರಿತು ಅಪ್ಪ ಬರೆದ ಹಾಡು. ಚೂಡಿ ಮೈಕಿ ವಾಯುವಿನ ಸಿಂಹ. ಅವ್ರಿಗೆ ಕೇಳಿಸ್ತಾರೆ, ವಾಲ್ಯೂಮ್ ಇದೆ, ನಮಗಿದೆ ವಾಲ್ಯೂಮ್. ಎರಡನೆಯ ಕವಿತೆಗೆ ನಾನು ಅರ್ಥ ಹೇಳಲಿಲ್ಲ. ದೊಡ್ಡವರಿಂದ ಆದಷ್ಟು ದೂರ ಇದ್ದು ಆದಷ್ಟು ದೂರದಿಂದ ಅವರನ್ನು ಗ್ರಹಿಸಬೇಕು ಅನ್ನೋ ದಾರಿಯವಳು ನಾನು. ಅದಕ್ಕೆ ಆ ಉಸಾಬರಿಗೆ ಹೋಗೋದಿಲ್ಲ. ಈಗ ಮೂರನೆಯ ಕವಿತೆ ಬಹಳ ಉಡುಪಿ ಅಥವಾ ಬೇರೆ ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾಗಿ ಗಮನ ಸೆಳೆದ ಹಾಡು. ಹಳ್ಳಿಯ ಹುಡುಗಿ ಪೇಟೆಗೆ ಬಂದಳು. ಒಂದು ಹಳ್ಳಿಯ ಹುಡುಗಿ ಪೇಟೆಗೆ ಬಂದು ಇಲ್ಲವಾಗಿ ನಾಪತ್ತೆ ಆದಾಗ ಒಬ್ಬ ತಂದೆಯೋ ಮತ್ತೆ ಯಾರೋ ಎಲ್ಲಿದ್ದಾಳೆ ಅಂತ ಹುಡುಕಿ ಕಡೆಗೆ ಸಿಕ್ಕದೇ ಹೋಗುವ ಹೊತ್ತಿಗೆ ಒಂದು ಬಹುಮಾನ ಘೋಷಿಸಿ, ನಿಮಗೆ ಸಿಕ್ಕರೆ ಅವಳನ್ನು ನಿಮಗೆ ಕೊಡ್ತೇನೆ, ಹುಡುಕಿ ಕೊಡಿ ಅಂತ ಹೇಳುವ ಒಂದು ಸ್ಥಿತಿಯನ್ನು ಕಾಣಿಸುವ ಒಂದು ಹಾಡು. ಸಾಮಾನ್ಯ ಅರ್ಥದಲ್ಲಿ ಜನಪದ ಒಂದು ಹಳ್ಳಿಯ ಹುಡುಗಿಯ ಬದುಕಿನ ಕಥನದ ಹಾಗೆ ಕೇಳಬಹುದು. ಆದರೆ ಈ ಹಳ್ಳಿಯ ಹುಡುಗಿ ಇವಳು ಸಾಮಾನ್ಯಳಲ್ಲ. ತುಂಬ ಕೋಮಲ ಜೀವಕ್ಕೆ ಸಂಕೇತವಾಗಿ ಅಪ್ಪ ಹಳ್ಳಿಯ ಹುಡುಗಿಯನ್ನು ಇಲ್ಲಿ ತಂದಿದ್ದಾರೆ. ಇವಳು ಬಿದ್ದಿರುವುದು ಸೋಮವಾರ ಸಂತೆಯಲ್ಲಿ. ಅಂತಿಂಥ ಸಂತೆ ಅಲ್ಲ. ಸೋಮ ನಿಮಗೆ ಗೊತ್ತಿದೆ, ಮನಸ್ಸಿಗೆ ಅಧಿದೇವತೆ ಚಂದ್ರ. ಹಾಗಾಗಿ ಇಂದ್ರಿಯಗಳ ಸಂತೆಯಲ್ಲಿ ಬಿದ್ದಿರುವ ಈ ಜೀವ ಎತ್ತೆತ್ತೋ ಓಡೋಡಿ ಅಲ್ಲಿ ಇಲ್ಲಿ ಕಳೆದು ಹೋಗ್ತಿದೆ. ಆ ಕಳೆದು ಹೋದಾಗ ಯಾವುದೋ ಒಂದು ಒಳಗಿನ ಎಚ್ಚರ ಹುಡುಕ್ತಿದೆ ಅವಳೆಲ್ಲಿ ಅಂತ. ಜೀವಕ್ಕೆ ಒಂದು
ಗಮ್ಯ ಇದೆ, ಅದು ಮುಟ್ಟಬೇಕಾದದನ್ನು ಮುಟ್ಟದೇ ಇದ್ದರೆ ಎಚ್ಚರಿಸುವ ಒಂದು ಒಳ ಜಾಗೃತಿ ಇದೆ. ಅದು ಎಚ್ಚರ ಆದವನು ಅದು ಎಲ್ಲಿ ಹೋಯಿತು, ಯಾಕೆ ಕಳೆದು ಹೋಯಿತು ಅಂತ ಹುಡುಕ್ತಾನೆ. ಅಂಥದ್ದೊಂದು ಹುಡುಕಾಟ ಮಾಡ್ತಾ ಮಾಡ್ತಾ ಗೊತ್ತಾಗಿ ಬಿಡುತ್ತೆ ಅವನಿಗೆ, ಈ ಜೀವದ ಹುಡುಕಾಟ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಹುಡುಕಿದರೆ ಅವನೇ ಹುಡುಕಬೇಕು. ಅದರ ಕಾಚಿತ್ಯ ಎಷ್ಟು ಅಪ್ಪನಿಗೆ ಅಂದರೆ, ಹುಡುಕಿದವರಿಗೆ ಏನು ಬಹುಮಾನ ಅಪ್ಪ ವಿವರಣೆ ಮಾಡ್ತಾರೆ, ಈ ಹುಡುಗಿ ನಿಮಗೆ. ಯಾಕೆಂದರೆ ಅದು ಅವನಲ್ಲದೆ ಬೇರೆ ಯಾರಿಗೂ ಹುಡುಕಿ ಸಿಕ್ಕುವ ಒಂದು ಪದಾರ್ಥವಲ್ಲ ಈ ಜೀವ. ಸಿಕ್ಕರೆ ಅವನಿಗಲ್ಲದೆ ಇನ್ಯಾರಿಗೆ ಸಮರ್ಪಿಸುವುದು. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವಾಸೆಯಂತೆ, ಗಲ್ಲಿ ಗಲ್ಲಿಯಲ್ಲಿ ಗುಲ್ಲೋ ಗುಲ್ಲೋ ಸೋಮವಾರ ಸಂತೆ. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವಾಸೆಯಂತೆ, ಗಲ್ಲಿ ಗಲ್ಲಿಯಲ್ಲಿ ಗುಲ್ಲೋ ಗುಲ್ಲೋ ಸೋಮವಾರ ಸಂತೆ. ಸೋಮವಾರ ಸಂತೆ ಯಾರು ತಾಗಿದರು, ಯಾರು ನೂಕಿದರು, ಯಾರು ಕಾಲು ನಡೆದು, ಇವಳು ಸಾಗಿದಳು ಸಿಳ್ಳೆ ಹಾಕಿದರು, ಯಾರೋ ಕಣ್ಣು ಹೊಡೆದು. ಯಾರು ತಾಗಿದರು, ಯಾರೋ ನೂಕಿದರು, ಯಾರು ಕಾಲು ನಡೆದು, ಇವಳು ಸಾಗಿದಳು ಸಿಳ್ಳೆ ಹಾಕಿದರು, ಯಾರೋ ಕಣ್ಣು ಹೊಡೆದು. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವಾಸೆಯಂತೆ. ನಡೆದಷ್ಟು ದೂರ ಜನಜಾತ್ರೆ ಪೂರ ತಾರೆ ಮುಗಿಯಲಿಲ್ಲ. ನಡೆದಷ್ಟು ದೂರ ಜನಜಾತ್ರೆ ಪೂರ ತಾರೆ ಮುಗಿಯಲಿಲ್ಲ. ಇಲ್ಲಿ ಅಲ್ಲಿ ಎಲ್ಲೆಲ್ಲಿ ಹುಡುಕಿದರು ಹುಡುಗಿ ಸಿಗಲಿಲ್ಲ. ಇಲ್ಲಿ ಅಲ್ಲಿ ಎಲ್ಲೆಲ್ಲಿ ಹುಡುಕಿದರು ಹುಡುಗಿ ಸಿಗಲೇ ಇಲ್ಲ. ಹುಡುಗಿ ಸಿಗಲೇ ಇಲ್ಲ, ಹುಡುಗಿ ಸಿಗಲೇ ಇಲ್ಲ. ಹಳ್ಳಿಯ ಹುಡುಗಿಯು ಪೇಟೆಗೆ ಹೊಸಬಳು ಮೊದಲೆತ್ತ ಕಡೆಗೆ. ಹಳ್ಳಿಯ ಹುಡುಗಿಯು ಪೇಟೆಗೆ ಹೊಸಬಳು ಮೊದಲೆತ್ತ ಕಡೆಗೆ. ಹುಡುಗಿ ಕೊಟ್ಟವರಿಗುಂಟು ಬಹುಮಾನ, ನಮ್ಮ ಹುಡುಗಿ ನಿಮಗೆ. ಹುಡುಗಿ ಕೊಟ್ಟವರಿಗುಂಟು ಬಹುಮಾನ, ನಮ್ಮ ಹುಡುಗಿ ನಿಮಗೆ. ನಮ್ಮ ಹುಡುಗಿ ನಿಮಗೆ, ನಮ್ಮ ಹುಡುಗಿ ನಿಮಗೆ. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವಾಸೆಯಂತೆ. ಹಳ್ಳಿಯ ಹುಡುಗಿಯು ಒಳ್ಳೆಯ ಹುಡುಗಿಯು ಇನ್ನೂ ಕೆಡಲಿಲ್ಲ. ಹಳ್ಳಿಯ ಹುಡುಗಿಯು ಒಳ್ಳೆಯ
ಹಳ್ಳಿಯ ಹುಡುಗಿಯು ಎದುರಿಗೆ ಬಂದಳು ನೋಡುವ ಆಸೆಯಂತೆ ಗಲ್ಲಿ ಗಲ್ಲಿಯಲ್ಲಿ ಗುಲ್ಲ ಗುಲ್ಲ ಸೋಮವಾರ ಸಂತೆ ಸೋಮವಾರ ಸಂತೆ ಎಸಂತೆ ಸೋಮವಾರ ಸಂತೆ ಎಸಂತೆ ಸೋಮವಾರ ಸಂತೆ. ಈಗ ತ್ರಿವಿಕ್ರಮ ಪಂಡಿತಾಚಾರ್ಯರ ಕುರಿತು ಅಪ್ಪ ಬರೆದ ಹಾಡು. ಇದು ಅಪ್ಪನಿಗೆ ಬಹಳ ತುಂಬ ಇಷ್ಟವಾದ ಹಾಡು. ಯಾಕಂದರೆ ನಮಗೆ ಮನೆ ಮನೆಗಳಲ್ಲಿ 14 ಹಾಡುಗಳನ್ನು ಅವರು ಹಾಡಿಸ್ತಿದ್ರು. ಆಗ ಮಧ್ಯದಲ್ಲಿ ಈ ಹಾಡನ್ನು ಅವರು ಹಾಡಿಸ್ತಿದ್ರು. ಯಾಕಂದರೆ ಅವರಿಗೆ ತುಂಬ ಇಷ್ಟ. ಹಾಗಾಗಿ ಮಧ್ಯದಲ್ಲಿ ಈ ಹಾಡನ್ನು ಹಾಡಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಅವರ ಇಷ್ಟವಾದ ಹಾಡು, ಅವರೇ ಬರೆದ ಹಾಡು. ಹಾಗಾಗಿ ಈಗ ತ್ರಿವಿಕ್ರಮ ಪಂಡಿತಾಚಾರ್ಯರ ಕುರಿತು ಆಚಾರ್ಯರು ಬರೆದ ಹಾಡು.
ನಿಜಕ್ಕೂ 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 ನೀನಲ್ಲ ನೀನಲ್ಲ ನಿಜಕ್ಕೂ ಪಂಡಿತವಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರ ವಂಶ ಈಗಲೂ ಕೂಡ ಕಾಸರಗೋಡಿನ ಕಾವೂರು ಮಠದಲ್ಲಿ ಅದರ ಎಲ್ಲ ಪರಂಪರೆಗಳ ಸಹಿತವಾಗಿ ನೋಡಲಿಕ್ಕೆ ಇದೆ ಅನ್ನುವುದು ಅಪ್ಪ ಪದೇ ಪದೇ ಹೇಳುತ್ತಿದ್ದಂತಹ ಸೌಭಾಗ್ಯ. ಪಂಡಿತ ಹಕ್ಕಿ ಇಲ್ಲಿ ಸಂಧಿಯಾಗಿ ಪಂಡಿತ ಬಕ್ಕಿಯಾಗಿದೆ. ಮುಂದಿನ ಹಾಡು ಗೊತ್ತಿದ್ದವರಿಗೆ ಗೊತ್ತೇ ಇಲ್ಲ. ಅಪ್ಪನ ಬಹಳ ಇಷ್ಟವಾದ ಒಂದು ಪದ ಬಳಕೆ, ಗೊತ್ತಿದ್ದ ಒಂದು ಅಹಂಕಾರವನ್ನು ಪ್ರದರ್ಶಿಸುವ ಎಲ್ಲರಿಗೂ ಗೊತ್ತೇ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಇವುಗಳಿಗೆ ಅಂತ ಬಾರಿಗೂ ಅವರು ರೇಗುತ್ತಿದ್ದಂತಹ ಮಾತು. ಇಲ್ಲಿ ಅದೇ ಉದ್ದೇಶ. ಆದರೆ ನಮ್ಮ ನಿಮ್ಮ ಅರ್ಥದ ಯಾವ ಒಂದು ಸಾಮಾನ್ಯ ಪರಿಭಾಷೆಯ ಆಚೆಗೆ ಒಂದು ಗೊತ್ತಾಗುವುದಿದೆ. ಅದು ಗೊತ್ತಾಗಬೇಕಾದದ್ದು ಗೊತ್ತಾಗದೇ ಇರುವವರನ್ನು ಕುರಿತು ಹೇಳಿದ ಹಾಗೆ ಪದ್ಯ. ಸಾಮಾನ್ಯವಾಗಿ ವರಾಹ ಅವತಾರ ಕೇವಲ ಕೋರೆದಾಡೆಯ ಹಂದಿಯಾಗಿ ಕೆಲವರಿಗೆ ಕಾಣಿಸಬಹುದು. ನರಸಿಂಹ ಅವತಾರ ಸಿಂಹ ಒಂದು ಉಗುರಿನ ಪ್ರಾಣಿಯಾಗಿ ಕಾಣಿಸಬಹುದು. ಒಬ್ಬ ಶ್ರೀರಾಮಚಂದ್ರ ಕಪ್ಪು ಬಣ್ಣದ ಮನುಷ್ಯ ಮಾತ್ರನಾಗಿ ಕಂಡ ಎಡಪಂಥೀಯರು ಈಗಲೂ ಜೀವಂತವಾಗಿದ್ದಾರೆ. ಅದರಾಚೆಗಿರುವ ಕೃಷ್ಣನನ್ನು ಕಾಣುವುದಕ್ಕೆ ಎಷ್ಟು ಗೊತ್ತಾಗಬೇಕಲ್ಲ, ಅದನ್ನು ಸೂಚಿಸುವುದಕ್ಕೆ ಗೊತ್ತಿದ್ದವರಿಗೆ ಗೊತ್ತೇ ಇಲ್ಲ ಹಾಡು. ಕಣ್ಣು ಬಿಚ್ಚಿ ಮೋರೆ ಮುಚ್ಚಿ ಕೋರೆ ದಾಡೆ ಕಚ್ಚಿತು, ಕಣ್ಣು
ಗೊತ್ತೇ ಇಲ್ಲ, ಗೊತ್ತಾಗಲಿಕ್ಕೋ ಗೊತ್ತೇ ಇಲ್ಲ, ಗೊತ್ತಿದ್ದವರಿಗೆ ಗೊತ್ತೇ ಇಲ್ಲ ಇಲ್ಲ ಇಲ್ಲ. ಈ ಅವಧಿಯ ಕೊನೆಯ ಕವಿತೆ ಹೇಳ್ತಿದ್ಯಾ? ಈ ಅವಧಿಯ ಕೊನೆಯ ಕವಿತೆ ಒಂದು ಹುಡುಗಿಯ ಕುರಿತು ಬರೆದ ಹಾಗೆ ಕಾಣಿಸುವ ಈ ಕವಿತೆ ಸುಮ್ಮನೆ 4 ಸಾಲು ಹೇಳ್ತೀನಿ, ನಿಮಗೆ ಕೂಡ ಗೊತ್ತಾಗ್ಬಿಡತ್ತೆ. 1987 ಆಗಸ್ಟ್ 15 ಈ ಹುಡುಗಿಗೆ 40 ವರ್ಷ. ಈ ಹುಡುಗಿಯನ್ನ ಅಲ್ಲಿ ಇಲ್ಲಿ ಹೋಗಿ ಬೇರೆ ಬೇರೆ ಹುಡುಗಿನ ಕಟ್ಕೊಳ್ಳೋ ಹುಡುಗನಿಗೆ ಎಲ್ಲರಿಗೂ ಹೇಳುವ ಹಾಗೆ ಬರೆದಿರುವ ಅಪ್ಪ ಹುಡುಗರಿಗೆ ಒಂದು ವಿಶೇಷವಾದ ಆಹ್ವಾನ ಕೊಡ್ತಾರೆ. ಈ ಹುಡುಗಿ ಅಂತಿಂತವಳಲ್ಲ, ಇವಳಲ್ಲಿ ಏನಿದೆ ಏನಿಲ್ಲ ಅಂತ ನೀವೇನಾದ್ರೂ ಹುಡುಕ್ತಾ ಹೋದ್ರೆ, ಹೆಣ್ಮಕ್ಳಲ್ಲಿ ಏನನ್ನೆಲ್ಲ ಹುಡುಕ್ತೀರಿ ಅದೆಲ್ಲ ಇವಳಲ್ಲಿ ಇದೆ. ಇವಳು ಎಂಥ ಹುಡುಗಿ ಅಂತಂದ್ರೆ ಚಂದದ ಹುಡುಗಿ. ನೋಡಿ ಅಪ್ಪ ಕನ್ನಡದ ಚಂದವನ್ನ ಚಂದದ ಹುಡುಗಿ ಬರೆದ ಹಾಗೆ ಕಾಣುತ್ತದೆ. ಮಹಾಪ್ರಾಣ ಚಂದದ ಹುಡುಗಿ ಅಂತ ಹೇಳ್ತಾರೆ. ಹಾಗೆ ಸಿನಿಮಾ ಹಾಡುವುದು ತುಂದು ಅಂತ ಎರಡನ್ನು ಕಾಂಬಿನೇಷನ್ ಮಾಡ್ತಾರೆ. ಭಾರತ, ಈ ಭಾರತವನ್ನು ಬಿಟ್ಟು ಹೊರಟ ಎಲ್ಲ ಭಾರತೀಯರಿಗೆ 1987ರಲ್ಲಿ ಅಪ್ಪ ಕೊಟ್ಟ ಕರೆ. ಅವರು ಇವರು ಆ ದೇಶ ಈ ದೇಶ ಹುಡ್ಕೊಂಡು ಯಾಕೆ ಹೋಗ್ತೀರಿ, ಇವಳು ಎಂಥ ಚಂದ ಇದ್ದಾಳೆ, ಇವಳು ಎಂಥ ಚಂದ ಅಂದ್ರೆ ಚಂದ, ಛಂದಸ್ಸು ಛಂದಾಂಸಿ ಯಸ್ಯ ಪರಿಣಾಮಿ ಅಂದಾಗ ಜ್ಞಾನ ಅಂತ. ಹಾಗಾಗಿ ಜ್ಞಾನಕ್ಕೆ ಅವಳು ರಥ, ಅದರಲ್ಲಿ ರಥಿಸುವವಳು ಅಂಥ ದೇಶ. ಹಾಗಾದ್ರೆ ಇವಳು ಭಯಂಕರ ಪ್ರಾಚೀನ, ನಮಗೆಲ್ಲ ಗೊಡ್ಡು ಅಂತ ಏನಾದರೂ ಭಾವಿಸಿದ್ರೆ ಸಿನಿಮಾ ಹಾಡು ಗೊತ್ತುಂಟು. ಹಾಗಂತ ಇವಳು ಅದು ಇದು ಗೊತ್ತುಂಟು ಅಂದಾಗ ಹಾಗಾದ್ರೆ ಕಸ ಮುಸುರೆ ಅದು ಗೊತ್ತು, ಅದನ್ನು ಮಾಡಿಸ್ಕೊಂಡು ಹಾಳು ಮಾಡಬೇಡ. ಮತ್ತೇನು, ಇವಳಿಗೆ ಹಸಿ ಹಸಿ ಕಾನ್ವೆಂಟ್ ಕೂಡ ಇವಳು. ಅಂದ್ರೆ ಪ್ರಾಚೀನ ಮತ್ತು ಅರ್ವಾಚೀನ, ಲೌಕಿಕ ಅಲೌಕಿಕ ಎರಡನ್ನೂ ಬೆಸೆದ ಒಂದು ದೇಶ ಇದ್ರೆ ಅದು ಭಾರತ. ಅದನ್ನು ಬಿಟ್ಟು ಅಲ್ಲಿ ಇಲ್ಲಿ ಬೇರೆ ದೇಶ ಹುಡುಕೊಂಡು ಹೋಗೋ ನೀವೆಲ್ಲ ಒಮ್ಮೆ ಇವಳ ಕಡೆ ನೋಡಿ. ದೌರ್ಯ ಯಾವ ಸಮಸ್ಯೆ ಇಲ್ಲ, ಚಿನ್ನ ಮಾಡಿಸಿ ಹಾಕಬೇಕಾದ ತೊಂದರೆಗಳಿಲ್ಲ. ನಿಮಗೆಷ್ಟು 25-30 ಇರಬೇಕು, ಇವಳಿಗೆ 40 ಹೊಂದಾಣಿಕೆ ಆಗುತ್ತೆ, ಇವಳ ಜೊತೆ ಇರಿ ಅಂತ ಹೇಳುವ ತಾಯಿಯನ್ನ, ಭಾರತ ಮಾತೆಯನ್ನ ಒಂದು ಹುಡುಗನಿಗೆ ಹೆಣ್ಣು ಮದುವೆ ಮಾಡಿಸಿಕೊಡುವ ಹಾಗೆ ದೇಶದ ಆಚೆಗೆ ಹೊರಟ ಹುಡುಗರಿಗೆ ಹೋಗಬೇಡಿ ಅಂತ ಕೊಟ್ಟ ಕರೆ 1987 ಆಗಸ್ಟ್ 15.
ಬಿಗಿಯಲು ಕಲಿತಿದ್ದಾಳೆ ಚಪ್ಪರ ಹಾರುವ ಹಾಗೆ. ಭಾಷಣ ಬಿಗಿಯಲು ಕಲಿತಿದ್ದಾಳೆ ಚಪ್ಪರ ಹಾರುವ ಹಾಗೆ. ಉಪ್ಪರಿಗೆಯ ಮೇಲಿಟ್ಟು ಬಿಳೆಯ ಮಳೆಗಾಲಕ್ಕೂ ಬೀಸಲಿಗೆ. ಉಪ್ಪರಿಗೆಯ ಮೇಲಿಟ್ಟು ಬಿಳೆಯ ಮಳೆಗಾಲಕ್ಕೂ ಬೀಸಲಿಗೆ. ಬಾರೋ ಹುಡುಗ ಬಿಡು ಯೋಚನ. ಜಾತಕ ಏಕೆ ಜೋಡಿಸರೇಕೆ ಹುಡುಗಿ ನಿನ್ನೆದುರಿರುವಾಗ. ಜಾತಕ ಏಕೆ ಜೋಡಿಸರೇಕೆ ಹುಡುಗಿ ನಿನ್ನೆದುರಿರುವಾಗ. ಬಾರೋ ಬಾರೋ ಗಣಿ ರೆಡಿಯಾಗಿದೆ ಬಿಗಿದೆ ಬಿಡುವೀಗ. ಬಾರೋ ಬಾರೋ ಗಣಿ ರೆಡಿಯಾಗಿದೆ ಬಿಗಿದೆ ಬಿಡುವೀಗ. ಬಾರೋ ಹುಡುಗ ಬಿಡು ಯೋಚನ. ಅವಳಿಗೆ ತಾಳಿ ಕಟ್ಟಿದೆಯಾದರೆ ಖಂಡಿತ ಮಕ್ಕಳು ಮನೆ ತುಂಬ. ಅವಳಿಗೆ ತಾಳಿ ಕಟ್ಟಿದೆಯಾದರೆ ಖಂಡಿತ ಮಕ್ಕಳು ಮನೆ ತುಂಬ. ನಮ್ಮಪ್ಪ ಸಾಕ್ಷಿ ನಾನೇ ಸಾಕ್ಷಿ ನಮ್ಮದೇ ವಂಶದ ಪ್ರತಿಬಿಂಬ. ನಮ್ಮಪ್ಪ ಸಾಕ್ಷಿ ನಾನೇ ಸಾಕ್ಷಿ ನಮ್ಮದೇ ವಂಶದ ಪ್ರತಿಬಿಂಬ. ಬಾರೋ ಹುಡುಗ ಬಿಡು ಯೋಚನ. ಚಿನ್ನ ಗಿನ್ನ ಮಾಡಿಸಲಿಲ್ಲ ಹುಡುಗಿಯ ಅಪ್ಪನ ಚಿನ್ನ. ಚಿನ್ನ ಗಿನ್ನ ಮಾಡಿಸಲಿಲ್ಲ ಹುಡುಗಿಯ ಅಪ್ಪನ ಚಿನ್ನ. ಕೈ ಹಿಡಿದರೆ ಮತ್ತವಳಿಗೆ ನೀನೆ ಮಾಡಿಸಬೇಕಾದನ್ನ. ಕೈ ಹಿಡಿದರೆ ಮತ್ತವಳಿಗೆ ನೀನೆ ಮಾಡಿಸಬೇಕಾದನ್ನ. ಬಾರೋ ಹುಡುಗ ಬಿಡು ಯೋಚನ. ಎಷ್ಟಾಗಿದು ನಿನಗೀಗ ವಯಸ್ಸು 25 30. ಎಷ್ಟಾಗಿದು ನಿನಗೀಗ ವಯಸ್ಸು 25 30. ಹೊಂದಾಣಿಕೆ ಸರಿ ಹೋಗುತ್ತದೆ ಹುಡುಗಿಗೆ ಕೇವಲ 40. ಹೊಂದಾಣಿಕೆ ಸರಿ ಹೋಗುತ್ತದೆ ಹುಡುಗಿಗೆ ಕೇವಲ 40. 1987 ಆಗಸ್ಟ್ 15 ತಗೋ ಸಿಹಿತಿನಿ ನಮ್ಮಯ ಹುಡುಗಿ ಹುಟ್ಟಿದ ದಿನ ಇಂದು. ಬಾರೋ ಹುಡುಗ ಬಿಡು ಯೋಚನ. ಬಾರೋ ಹುಡುಗ ಬಿಡು ಯೋಚನ. ಈ ಎಲ್ಲ ಹಾಡುಗಳಿಗೆ ರಾಗ ಸಂಯೋಜನೆ ನನ್ನ ಗುರುಗಳಾದ ಗುರುರಾಜ ಮಾರ್ಪಳ್ಳಿಯವರು. ಮತ್ತು ಈ ಹಾಡಿಗೆ ಸಂಗೀತ ನೀಡಿರೋರು ಸುಮಾ ಎನ್ ಶಾಸ್ತ್ರಿಯವರು. ನಿಜವಾಗಿ ಅವರು ನನ್ನ ಜೊತೆ ಬರಬೇಕಿತ್ತು, ಅವರಿಗೆ ವೀಸಾ ಸಿಗಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಹಾಡೋದಾಯಿತು. ನಾವು ಜೊತೆಯಾಗಿದ್ದರೆ ಎಲ್ಲ ಕಡೆಯಲ್ಲಿ ಹಾಡ್ತಿದ್ದೆವು. ಹಾಗೆ ಎಲ್ಲ ಹಾಡುಗಳಿಗೆ ಸಂಗೀತವನ್ನು ಅವರು ನೀಡಿದ್ದಾರೆ. ನಮಸ್ಕಾರ.